ನಮಸ್ತೆ ಸ್ನೇಹಿತರೆ. ನಹಿ ಜ್ಞಾನೇನ ಸದೃಶಂ ಎಂಬ ಮಾತನ್ನು ನೀವೆಲ್ಲರೂ ಕೇಳಿಯೇ ಇರುತ್ತೀರಾ. ಅಂದರೆ ಜ್ಞಾನಕ್ಕೆ ಸಮನಾದದ್ದು ಯಾವುದೂ ಇಲ್ಲ. ಇಂದು ಪ್ರಪಂಚದ ಅತ್ಯಂತ ಮುಂದುವರೆದ ರಾಷ್ಟ್ರಗಳೆಂಬ ಹೆಗ್ಗಳಿಕೆಯನ್ನು ಹೊಂದಿರುವ ರಾಷ್ಟ್ರಗಳು ಇನ್ನೂ ಕಣ್ಣು ಬಿಡದಿರುವ ಆ ಕಾಲದಲ್ಲೇ ವಿಶ್ವದ ಪುರಾತನ ನಾಗರಿಕತೆಗಳಲ್ಲಿ ಒಂದಾದ ಹರಪ್ಪ ಮೊಹೆಂಜೋದಾರದಂತಹ ನಾಗರಿಕತೆಯನ್ನು ಬೆಳೆಸಿಕೊಂಡಿದ್ದ ನಮ್ಮ ಭಾರತದ ಪೂರ್ವಜರ ಜ್ಞಾನ ಎಷ್ಟಿದ್ದಿರಬಹುದು ಅಲ್ಲವೇ? ನಮ್ಮ ಹಿರಿಯರ ಜ್ಞಾನದ ಬಗ್ಗೆ ತಿಳಿದುಕೊಂಡರೆ ನಿಜಕ್ಕೂ ವಿಸ್ಮಯ ಎನಿಸುತ್ತದೆ. ಇಂದಿನ ಆಧುನಿಕವೆನಿಸುವ ದೇಶಗಳ ಮಾದರಿಯನ್ನು ಅನುಕರಿಸಲು ಹೊರಟಿರುವ ನಮಗೆ ಆ ವಿದೇಶಿಯರು ಅನುಸರಿಸುತ್ತಿರುವ ಎಷ್ಟೋ ವಿಚಾರಗಳ ಹಿಂದೆ ನಮ್ಮ ಪೂರ್ವಜರ ಜ್ಞಾನಾನುಭವಗಳು ಅಡಗಿವೆ ಎಂಬುದು ನಮಗೆ ತಿಳಿದಿಲ್ಲ. ಇಂದು ವಿಜ್ಞಾನ ಎಂದು ಕರೆಯುವುದನ್ನು ನಮ್ಮ ಹಿರಿಯರು ಶಾಸ್ತ್ರ ಎಂದು ಕರೆಯುತ್ತಿದ್ದರು. ವಿಜ್ಞಾನ ಎಂದರೆ ಯಾವುದೇ ಒಂದು ವಿಚಾರದ ಬಗ್ಗೆ ನಿಖರವಾದ ಅಧ್ಯಯನ ಎಂಬುದಾಗಿದೆ. ಶಾಸ್ತ್ರವೂ ಸಹ ಹಾಗೆಯೇ ಯಾವುದೇ ವಿಚಾರದ ಬಗ್ಗೆ ನಿಖರವಾಗಿಯೇ ತಿಳಿಸುತ್ತದೆ. ಉದಾಹರಣೆಗೆ ಅಂದಿನ ಅವಶ್ಯಕತೆಗಳಾಗಿದ್ದ ಅಥವಾ ಪ್ರಾಮುಖ್ಯತೆಯ ವಿಷಯಗಳಾಗಿದ್ದಂತಹ ಸಂಗೀತ, ನಾಟ್ಯ, ಶಿಲ್ಪಕಲೆ, ರಾಜನೀತಿ, ಕಾಮ, ಹೀಗೆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಪ್ರತಿ ವಿಷಯಕ್ಕೂ ವೈಜ್ಞಾನಿಕವಾದ ರೀತಿಯಲ್ಲೇ ಶಾಸ್ತ್ರಗಳನ್ನು ರಚಿಸಿದ್ದಾರೆ. ಇಂದಿನ ಸಂಚಿಕೆಯ ಮುಖ್ಯ ಭಾಗವಾದ ಶಿಲ್ಪಶಾಸ್ತ್ರವನ್ನು ನೋಡುವುದಾದರೆ ಯಾವುದೇ ವೈಜ್ಞಾನಿಕ ಸಲಕರಣೆಗಳಿಲ್ಲದ ಆ ಕಾಲದಲ್ಲಿ ಮಾಡಿದಂತಹ ನಿರ್ಮಾಣಗಳು ಇಂದು ವಿಜ್ಞಾನದ ಪ್ರಪಂಚದಲ್ಲಿ ತರ್ಕಕ್ಕೆ ನಿಲುಕದ ಮತ್ತು ಅಷ್ಟೊಂದು ವೈಜ್ಞಾನಿಕವಾಗಿ ಹೇಗೆ ರಚನೆ ಮಾಡಿದರು ಎಂಬ ಪ್ರಶ್ನೆಗಳಾಗಿ ಉಳಿಯುತ್ತಿವೆ. ಈ ಪ್ರಶ್ನೆಗಳಿಗೆ ಯಾರಿಂದಲೂ ಖಚಿತವಾದ ಉತ್ತರ ಸಿಕ್ಕದಿರಬಹುದೇ? ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಹಿರಿಯರ ಶಾಸ್ತ್ರ ನೈಪುಣ್ಯತೆಗಳ ಬಗ್ಗೆ ನಮಗೆ ಅರಿವಿಲ್ಲ, ಅಥವಾ ಹಿಂದೆ ಅರಿವಿದ್ದರೂ ಹಿತ್ತಲ ಗಿಡ ಮದ್ದಲ್ಲ ಎಂಬ ರೀತಿ ನಾವು ನಮ್ಮ ಹಿರಿಯರ ಶಾಸ್ತ್ರಗಳನ್ನು ಅಸಡ್ಡೆ ಮಾಡಿ ಕಡೆಗಣಿಸಿದ್ದರ ಫಲವಾಗಿ ನಮ್ಮ ಹಿರಿಯರ ಶಾಸ್ತ್ರ ನೈಪುಣ್ಯ ತಂತ್ರಜ್ಞಾನಗಳ ಜಾಡು ತಪ್ಪಿ ಹೋಗಿದೆ. ಇದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಆ ಕಾಲದಲ್ಲಿ ತಾವು ತಿಳಿದುಕೊಂಡಂತಹ ವಿಚಾರಗಳನ್ನು, ಕಂಡುಹಿಡಿದಂತಹ ವಸ್ತುಗಳನ್ನು, ಬಳಸಿದ ತಂತ್ರಜ್ಞಾನಗಳ ಬಗ್ಗೆ ಕಾಪಿರೈಟ್ ಅಥವಾ ಹಕ್ಕುಸ್ವಾಮ್ಯ ಪೇಟೆಂಟ್ ಮಾಡುವಂತಹ ಒಂದು ವ್ಯವಸ್ಥೆ ಇದ್ದಿದ್ದರೆ ತುಂಬ ಚೆನ್ನಾಗಿರುತ್ತಿತ್ತು. ಆಗ ನಮ್ಮ ಹಿರಿಯರು ಗಳಿಸಿದ ಅನುಭವ, ಜ್ಞಾನ, ಶಾಸ್ತ್ರ ವಿಚಾರಗಳನ್ನು ಇಲ್ಲಿಂದಲೇ ತೆಗೆದುಕೊಂಡು ಹೋದ ವಿದೇಶಿಯರಿಗೆ ಹೊಸ ಬಾಟಲಿಯಲ್ಲಿ ಹಳೆ ಮದ್ಯ ಎಂಬಂತೆ, ಅಥವಾ ತಮ್ಮದೇ ಸಾಧನೆ, ತಮ್ಮದೇ ಆವಿಷ್ಕಾರ ಎಂಬಂತೆ ಬಿಂಬಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮುಖ್ಯ ವಿಷಯಕ್ಕೆ ಬರುವುದಾದರೆ ನಮ್ಮ ಭಾರತ ದೇಶದ ಶಿಲ್ಪಿಗಳ ಕಲಾ ನೈಪುಣ್ಯಕ್ಕೆ ದ್ಯೋತಕವಾಗಿರುವಂತಹ ಆ ಸ್ಥಪತಿಗಳ ತಂತ್ರಜ್ಞಾನಗಳ ಬಳಕೆಯ ನಿದರ್ಶನಗಳನ್ನು ಕೊಡುತ್ತಿರುವಂತಹ, ಸಾವಿರಾರು ವರ್ಷಗಳು ಅಳಿದರೂ ಇಂದು ಅವರ ಸಾಧನೆಗಳನ್ನು ನಮಗೆ ಹೇಳಲು ಹೊರಟಿರುವ ಆ ಕಲಾ ದೇಗುಲಗಳಲ್ಲಿ ಮುಖ್ಯವಾದಂತಹ 3 ದೇವಸ್ಥಾನಗಳ ಪರಿಚಯವನ್ನು ಮಾಡಿಕೊಡುವುದಕ್ಕೆ ಇಂದು ಅಣಿಯಾಗಿದ್ದೇನೆ. ಹಾಗಾದರೆ ಇನ್ನೇಕೆ ತಡ, ಆ ದೇವಾಲಯಗಳು ಯಾವುವು ಅಂತ ನೋಡೋಣ ಬನ್ನಿ. ಹಾಗೆ ಈ ನನ್ನ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆಂಗಳೂರಿನಿಂದ ಸುಮಾರು 116 ಕಿಲೋಮೀಟರ್ ದೂರದಲ್ಲಿರುವ ಅನಂತಪುರ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪ್ರಮುಖವಾದ ಸ್ಥಳ ಲೇಪಾಕ್ಷಿಯ ವೀರಭದ್ರ ದೇವಸ್ಥಾನ. ವಿಜಯನಗರವನ್ನಾಳಿದ ಶ್ರೀಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಈ ದೇವಾಲಯವನ್ನು ಕಟ್ಟಿಸಿದ. ಸ್ಥಳ ಪುರಾಣದ ಪ್ರಕಾರ ರಾಮಾಯಣ ಕಾಲಕ್ಕೆ ಸೇರಿದ್ದು. ರಾಮಾಯಣದಲ್ಲಿ ಸೀತಾಪಹರಣವಾದ ನಂತರ ಸೀತೆಯನ್ನು ಹುಡುಕುತ್ತಾ ಹೊರಟ ರಾಮನಿಗೆ
ರಾವಣನಿಂದ ಸೋತು ರೆಕ್ಕೆ ಕತ್ತರಿಸಿ ಬಿದ್ದಿದ್ದಂತಹ ಜಟಾಯು ಎನ್ನುವ ಪಕ್ಷಿ ಕಾಣಸಿಗುತ್ತದೆ. ರಾವಣನು ಹೋದ ದಿಕ್ಕಿನ ಬಗ್ಗೆ ಮಾಹಿತಿ ತಿಳಿಯುತ್ತದೆ. ಈ ಮಾಹಿತಿಯನ್ನು ತನಗಾಗಿ ತಿಳಿಸಿ ಮೃತನಾದಂತಹ ಆ ಪಕ್ಷಿಯನ್ನ ತಾನೇ ಮಂತ್ರಪೂರ್ವಕವಾಗಿ ಸಂಸ್ಕಾರ ಮಾಡಿದಂತಹ ಶ್ರೀರಾಮಚಂದ್ರನು ಅಲ್ಲಿಯ ಸ್ಥಳೀಯ ಭಾಷೆಯಾದ ತೆಲುಗಿನಲ್ಲಿ ಲೇ ಪಕ್ಷಿ ಎಂದು ಕರೆಯುತ್ತಾರೆ. ಆ ಕಾರಣದಿಂದಾಗಿ ಲೇ ಪಕ್ಷಿ ಮುಂದೆ ಅಪಭ್ರಂಶ ಹೊಂದಿ ಲೇಪಾಕ್ಷಿಯಾಗಿ ಜನಜನಿತವಾಗಿದೆ. ದೇವಾಲಯದ ವಿನ್ಯಾಸವನ್ನು ನೋಡುವುದಾದರೆ ದೇವಾಲಯವು ಸುಮಾರು 7 ಪ್ರಕಾರಗಳಷ್ಟಿದ್ದಿರಬಹುದು ಎಂಬ ನಂಬಿಕೆ ಇದೆ. ಆದರೆ ಪ್ರಸ್ತುತ 3 ಪ್ರಕಾರಗಳು ಮಾತ್ರ ಉಳಿದಿವೆ. ಉಳಿದದ್ದು ಊರು ಬೆಳೆದಂತೆ ಊರಿನ ಒಳಗೆ ಸೇರಿಕೊಂಡಿದೆ. ಕೂರ್ಮಶೈಲ ಎಂಬ ಆಮೆಯ ಆಕಾರದ ಬೆಟ್ಟದ ಮೇಲೆ ಈ ದೇವಾಲಯವನ್ನು ಕಟ್ಟಲಾಗಿದೆ. ಪಕ್ಕದಿಂದ ಕಲ್ಲುಗಳನ್ನು ಜೋಡಿಸಿದ್ದಾರೆಯೇ ಹೊರತು ತಳಪಾಯವಾಗಲಿ ಆಧಾರವಾಗಲಿ ಇರುವುದಿಲ್ಲ. ದೇವಸ್ಥಾನದ ಮೊದಲ ಪ್ರಕಾರದಲ್ಲಿ ರಂಭೆ ನಾಟ್ಯವಾಡುವುದನ್ನು ಶಿವ, ಪಾರ್ವತಿ ಹಾಗೂ ಋಷಿಮುನಿಗಳು ಕೈಲಾಸ ಪರ್ವತದಿಂದ ವೀಕ್ಷಿಸುತ್ತಿರುವಂತಹ ಒಂದು ಚಿತ್ರವಿದೆ. ಅದರಲ್ಲಿ ರಂಭೆ ನಾಟ್ಯ ಗುರುವಾದ ಬೃಹದೀಶ್ವರನನ್ನು ನರ್ತಿಸುವಂತೆ ಕಾಣುತ್ತಿದೆ. ಈ ದೇವಾಲಯದ ಒಂದು ವಿಶೇಷವಾದ ಇಂದಿನ ವಿಜ್ಞಾನಕ್ಕೆ ಸವಾಲಾಗುವಂತಹ ಒಂದು ಅಂಶ ಇದೆ. ವಿಜ್ಞಾನದ ಗುರುತ್ವಾಕರ್ಷಣಾ ನಿಯಮಕ್ಕೆ ಸವಾಲಾಗುವಂತೆ 8 ಅಡಿ ಎತ್ತರದ ಕಂಬವೊಂದು ನೆಲಕ್ಕೆ ತಾಗದೆ ನಿಂತಿದೆ. ಅಂದರೆ ಆ ಕಂಬದ ಮೂಲ ನೆಲದ ಮೇಲಿಲ್ಲ, ಮೇಲ್ಛಾವಣಿಗೆ ಅಂಟಿಕೊಂಡಂತಿದ್ದು 2 ಅಂಗುಲದಷ್ಟು ಎತ್ತರದಲ್ಲಿ ನೇತಾಡುತ್ತಾ ಇರುವಂತೆ ಭಾಸವಾಗುತ್ತಿದೆ. ಇದು ನಮ್ಮ ಹಿರಿಯರ ವಾಸ್ತುಶಿಲ್ಪದ ಕಲಾ ನೈಪುಣ್ಯ ಉದಾಹರಣೆಗಳಲ್ಲಿ ಒಂದಾಗಿದೆ. ಮೊದಲೆಲ್ಲ ಬಟ್ಟೆ ಅಥವಾ ಕಾಗದವನ್ನು ಒಂದು ಕಡೆಯಿಂದ ಹಾಕಿ ಮತ್ತೊಂದು ಕಡೆಯಿಂದ ತೆಗೆಯುತ್ತಿದ್ದರಂತೆ. ಆದರೆ ಆಂಗ್ಲ ಇಂಜಿನಿಯರ್ ಒಬ್ಬನಿಗೆ ಇದು ಸಾಧ್ಯವಾಗದ ಮಾತು ಎನಿಸಿ ಆ ಸ್ತಂಭವನ್ನು ಸರಿಸಿದಾಗ ಸುತ್ತಲಿನ ಸ್ತಂಭಗಳು ಅಲುಗಾಡತೊಡಗಿದವಂತೆ. ಹಾಗಾಗಿ ಆ ಕಾರ್ಯವನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟರಂತೆ. ಹಾಗೆ ಅವನು ದೂಡಲು ಯತ್ನಿಸಿದ್ದರಿಂದ ಕಂಬದ ಒಂದು ಬದಿ ಮಾತ್ರ ಈಗ ನೆಲದ ಮೇಲೆ ಕುಳಿತಿದೆ. ಈ ರೀತಿ ಕಂಬದ 3 ಭಾಗ ಗಾಳಿಯಲ್ಲಿ ಒಂದು ಮೂಲೆ ನೆಲದ ಮೇಲೆ ನಿಂತಿರುವ ರಚನೆಯನ್ನು ನಮ್ಮ ಕರ್ನಾಟಕದ ಬೇಲೂರು ದೇವಾಲಯದ ದೀಪಸ್ತಂಭದಲ್ಲೂ ಕಾಣುತ್ತೇವೆ. ಇದೆಲ್ಲ ವೈಜ್ಞಾನಿಕ ಸಲಕರಣೆಗಳಿಲ್ಲದ ಆ ಕಾಲದಲ್ಲಿ ನಮ್ಮ ಶಿಲ್ಪಿಗಳ ತಂತ್ರಜ್ಞಾನಕ್ಕೆ ಉದಾಹರಣೆಯಾಗಿದೆ. 2ನೇ ಪ್ರಕಾರದಲ್ಲಿ ಬೃಹತ್ ಆಕಾರದ 5 ಹೆಡೆಗಳ ನಾಗನಿಂದ ಸುತ್ತುವರೆಯಲ್ಪಟ್ಟಿರುವ ನಾಗಲಿಂಗವಿದೆ. ನಾಗಲಿಂಗದ ಕೆತ್ತನೆಯ ಹಿಂದಿನ ಕತೆ ಈ ರೀತಿ ಇದೆ. ಪ್ರಧಾನ ಶಿಲ್ಪಿಗಳು ಊಟ ಮಾಡಲು ಮನೆಗೆ ಬಂದಾಗ ಅವರ ತಾಯಿ ಇನ್ನೂ ಅಡಿಗೆ ಮಾಡುತ್ತಿದ್ದರಂತೆ. ತನ್ನ ತಾಯಿ ಅಡಿಗೆ ಮಾಡಿ ಮುಗಿಸುವಷ್ಟರಲ್ಲಿ ಶಿಲ್ಪಿಗಳು ಈ ನಾಗಲಿಂಗವನ್ನು ಕೆತ್ತಿದ್ದರಂತೆ. ನಾಗಲಿಂಗದ ಎದುರಿನ ಕೋಣೆಯೇ ಅಡುಗೆ ಮನೆಯಾಗಿದ್ದು ಅದಕ್ಕೊಂದು ಪರದೆ ಕಟ್ಟಿ ಕೆತ್ತನೆಗೆ ತೊಡಗಿಸಿಕೊಂಡರಂತೆ. ತಾಯಿ ಅಡುಗೆ ಮುಗಿಸಿ ಹೊರಬಂದು ನಾಗಲಿಂಗವನ್ನು ನೋಡಿ ಆಶ್ಚರ್ಯಪಟ್ಟಾಗ ದೃಷ್ಟಿಯಾಗಿ ಆ ನಾಗಲಿಂಗ ಬಿರುಕು ಬಿಟ್ಟಿತಂತೆ. ಇನ್ನು ಮುಂದೆ ಸಾಗಿದಾಗ ಸೀತಾ ಪಾದದ ಗುರುತು ಕಂಡುಬರುತ್ತದೆ. ಈ ಪಾದದ ಒಳಗಡೆ ಹೆಬ್ಬೆಟ್ಟಿನ ಭಾಗದಿಂದ ಸದಾ ನೀರು ಜಿಂಗುತ್ತಾ ಇರುತ್ತದೆ. ಇನ್ನು ಒಳಗಿನ ಪ್ರಕಾರಗಳೆಲ್ಲ ಹೆಣ್ಣು ಹಣೆಗೆ ಕುಂಕುಮ ಇಟ್ಟುಕೊಳ್ಳುವ ವಿಧಾನ, ಹೈ ಹೀಲ್ಡ್ ಚಪ್ಪಲಿಯನ್ನು ಧರಿಸುತ್ತಿದ್ದ ಹೆಂಗಸರ ವರ್ಣಚಿತ್ರಗಳು ಮತ್ತು ಇತ್ಯಾದಿಗಳನ್ನು ನೋಡುವುದರಿಂದ ನಮಗೆ ಆ ಕಾಲದಲ್ಲಿ ಸಹ ಹೈ ಹೀಲ್ಡ್ ಚಪ್ಪಲಿಗಳ ಬಳಕೆ ಇದ್ದಿತ್ತೆಂಬ ಮಾಹಿತಿಯನ್ನು ಆ ಚಿತ್ರಗಳಿಂದ ನಾವು ಪಡೆದುಕೊಳ್ಳಬಹುದು. ಬಹಳ ಹಿಂದೆ ಕಾವೇರಿ ತೀರದಲ್ಲಿ ತಂಜನ್ ಎಂಬ ರಾಕ್ಷಸ ವಾಸವಾಗಿದ್ದ. ಆತನ ಉಪಟಳ ತಾಳಲಾರದೆ ಋಷಿಗಳು ವಿಷ್ಣುವಿನ ಮೊರೆ ಹೋದಾಗ ಸ್ಥಿತಿಕರ್ತನಾದ ಶ್ರೀ ಮಹಾವಿಷ್ಣುವಿನಿಂದ ಸಂಹಾರವಾಗುವ ಮುನ್ನ ತಂಜನ್ ತಾನು ಸೋತ ಈ ನೆಲದಲ್ಲಿ ತನ್ನ ಹೆಸರು ಶಾಶ್ವತವಾಗಿರುವಂತೆ ನಗರವೊಂದನ್ನು ಸ್ಥಾಪಿಸುವಂತೆ ವರವನ್ನು ಬೇಡಿದ. ಅದರ ಫಲವಾಗಿ ರೂಪುಗೊಂಡದ್ದೇ ಈ ತಂಜಾವೂರು. ತಂಜಾವೂರಿನ ಸ್ಥಳ ಪುರಾಣದಂತೆ ಅದರ ಪರಿಸರದ ಇತಿಹಾಸವೂ ಆಕರ್ಷಕವಾಗಿದೆ. ಇಲ್ಲಿ ಬೆಳೆಯುವ ಭತ್ತವನ್ನು ತುಳಿಯಲು ಆನೆಗಳನ್ನು ಬಳಸುತ್ತಿದ್ದರಂತೆ. ಕಾಳುಗಳನ್ನು ಹೆಕ್ಕಿ ತಿನ್ನಲು ಬರುವ ಪಕ್ಷಿಗಳನ್ನು ಓಡಿಸಲು ಇಲ್ಲಿನ ಹೆಣ್ಣುಗಳು
ಭಾರವಾದ ತಮ್ಮ ಬಂಗಾರದ ಓಲೆಗಳನ್ನೇ ಕವಣೆಗಳ ರೂಪದಲ್ಲಿ ಎಸೆಯುತ್ತಿದ್ದರು ಎಂದು ಈ ನೆಲದ ಸಮೃದ್ಧಿಯನ್ನ ಕವಿಗಳು ವರ್ಣಿಸಿದ್ದಾರೆ. 9ನೇ ಶತಮಾನದಲ್ಲಿ ತಂಜಾವೂರು ಚೋಳರ ರಾಜಧಾನಿಯಾಯಿತು. ರಾಜರಾಜ ಚೋಳ ಎಂಬ ಹೆಸರಿನಿಂದ ಪ್ರಖ್ಯಾತವಾದ ಅರುಳಮೊಳಿವರ್ಮನ್ ಚಕ್ರವರ್ತಿಯಾದ ಅವಧಿಯಲ್ಲಿ ನಿರ್ಮಾಣವಾದದ್ದೇ ಈ ಬೃಹದೇಶ್ವರ ದೇವಾಲಯ. ಈ ದೇವಾಲಯದ ನಿರ್ಮಾಣದ ಹಿನ್ನೆಲೆಯಲ್ಲಿ ಸಹ ಒಂದು ದಂತಕಥೆಯಾಗಿದೆ. ಅದರ ಪ್ರಕಾರ ರಾಜನಿಗೆ ಬಂದಿದ್ದ ಕುಷ್ಠರೋಗ ನಿವಾರಣೆಗಾಗಿ ಎತ್ತರವಾದ ಗೋಪುರವಿರುವ ಒಂದು ಶಿವ ದೇವಾಲಯವನ್ನು ನಿರ್ಮಾಣ ಮಾಡಿದರೆ ಕಾಯಿಲೆ ವಾಸಿಯಾಗುತ್ತದೆ ಎಂಬ ನಂಬಿಕೆಯಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿದರಂತೆ. ಆದ್ದರಿಂದ ಈ ದೇವಾಲಯಕ್ಕೆ ರಾಜರಾಜೇಶ್ವರಂ ಎಂಬ ಹೆಸರೂ ಸಹ ಇದೆ. ಇದು ನಮ್ಮ ಭಾರತದ ಅಷ್ಟೇ ಏಕೆ ವಿಶ್ವದಲ್ಲಿಯೇ ಸಂಪೂರ್ಣವಾಗಿ ಗ್ರಾನೈಟ್ ಅಥವಾ ಬೆಣಚು ಕಲ್ಲಿನಿಂದ ನಿರ್ಮಾಣವಾಗಿರುವಂತಹ ಏಕೈಕ ದೇವಾಲಯವಾಗಿದೆ. ಇದನ್ನು ಪೆರುವುದಯ್ಯರ್ ಕೋವಿಲ್ ಎಂದೂ ಸಹ ಕರೆಯುತ್ತಾರೆ. ಬೃಹದೇಶ್ವರ ದೇವಾಲಯದ ನಿರ್ಮಾಣ ಕ್ರಿಸ್ತ ಶಕ 985ರಿಂದ 1010ರ ಮಧ್ಯದಲ್ಲಿ ಪೂರ್ಣವಾಗಿದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಅಡಿಪಾಯ ರಹಿತವಾಗಿದೆ. ಈ ದೇವಾಲಯವನ್ನು ನೆಲದ ಮೇಲಿನಿಂದಲೇ ಕಟ್ಟಲು ಪ್ರಾರಂಭ ಮಾಡಿದ್ದಾರೆ. ಈ ದೇವಾಲಯದ ನಿರ್ಮಾಣಕ್ಕೆ ಸುಮಾರು 1,30,000 ಟನ್ ಗ್ರಾನೈಟನ್ನು ಬಳಕೆ ಮಾಡಲಾಗಿದೆ. 13 ಅಂತಸ್ತುಗಳ ರಾಜಗೋಪುರವುಳ್ಳ ದೇವಾಲಯದ ಎತ್ತರ 216 ಅಡಿಗಳು ಅಥವಾ 66 ಮೀಟರ್ಗಳು. ಗೋಪುರದ ಕಲಶ 80 ಟನ್ ಭಾರದ ಏಕಶಿಲೆಯಿಂದ ನಿರ್ಮಾಣವಾಗಿದೆ. ಇದನ್ನೆಲ್ಲ ಗಮನಿಸಿದಾಗ ನಾವು ವೈಜ್ಞಾನಿಕ ಸಲಕರಣೆಗಳು ಇಲ್ಲದಿರುವಂತಹ ಆ ಕಾಲದಲ್ಲಿ ಈ ರೀತಿಯಾದಂತಹ ಇಷ್ಟು ಎತ್ತರವಾದ ದೇವಸ್ಥಾನ, ಅಷ್ಟು ಭಾರವಾದ ಕಲ್ಲುಗಳನ್ನು ಹೇಗೆ ಜೋಡಿಸಿರಬಹುದು ಎಂಬ ಪ್ರಶ್ನೆ ಮೂಡಿದಾಗ ಅದಕ್ಕೆ ಅಲ್ಲಿನ ಸ್ಥಳೀಯರು ಹೇಳುವಂತಹ ಮಾಹಿತಿಯ ಪ್ರಕಾರ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಸರಪಲ್ಲಂ ಎಂಬ ಹಳ್ಳಿಯವರೆಗೂ ಇಳಿಜಾರಾದ ಹಾದಿಯನ್ನು ನಿರ್ಮಿಸಿ ಆನೆಗಳಿಂದ ಎಳೆಸಿದ್ದರಂತೆ. 6 ಅಡಿ ಎತ್ತರದ ಪಾಣಿಪೀಠದ ಮೇಲೆ ಕುಳಿತಿರುವಂತಹ 9 ಅಡಿ ಎತ್ತರದ 2 ಟನ್ ಭಾರದ ಶಿವಲಿಂಗ ಇದೆ. ಅದು ಸಹ 5 ತಲೆಗಳ ಸರ್ಪದ ನೆರಳಿನಲ್ಲಿ ರಾರಾಜಿಸುತ್ತಿದೆ. ಇಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ತಾಂಡವ ಸ್ವರೂಪಿಯಾದ ಶಿವನ 108 ಭಂಗಿಗಳು, ಪಾರ್ವತಿ ಕಲ್ಯಾಣದ ಸನ್ನಿವೇಶಗಳು ಸಹ ಇದ್ದಾವೆ. ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿರುವ ನಂದಿಯ ವಿಗ್ರಹ ಸಹ ಏಕಶಿಲೆಯದ್ದೇ ಆಗಿದ್ದು ಅದು 16 ಅಡಿ ಉದ್ದ ಮತ್ತು 13 ಅಡಿ ಎತ್ತರವನ್ನು ಹೊಂದಿದೆ. ಭಾರತದ ಪೂರ್ವ ಕರಾವಳಿಯ ಒರಿಸ್ಸಾ ರಾಜ್ಯದ ಅಥವಾ ಇಂದಿನ ಒಡಿಶಾ ರಾಜ್ಯದ ಕರಾವಳಿಯಲ್ಲಿರುವಂತಹ ಶಿಲ್ಪಕಲೆಗೆ ಹೆಸರಾದ ಕ್ಷೇತ್ರ 1984ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಕ್ಷೇತ್ರ. ವರ್ಷಕ್ಕೊಮ್ಮೆ ಕೋನಾರ್ಕ್ ಉತ್ಸವ ನಡೆಯುವ ಕ್ಷೇತ್ರ. ಅದುವೇ ಕೋನಾರ್ಕ್ನ ಸೂರ್ಯ ದೇವಾಲಯ. 13ನೇ ಶತಮಾನದಲ್ಲಿ ಗಂಗವಂಶದ 3ನೇ ದೊರೆ ನರಸಿಂಹದೇವನಿಂದ ನಿರ್ಮಾಣ ಮಾಡಿದ್ದು ಎನ್ನಲಾಗಿದೆ. ದೇವಾಲಯದ ಮೂಲ ವಿನ್ಯಾಸವನ್ನು ಗಮನಿಸಿದಾಗ 7 ಕುದುರೆಗಳು ಎಳೆಯುತ್ತಿರುವ ಹಾಗೂ 24 ಚಕ್ರಗಳಿಂದ ಕೂಡಿದ ಸೂರ್ಯನ ರಥದ ಪ್ರತಿಬಿಂಬದಂತೆ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನವು ಒಂದು ದೊಡ್ಡ ರಥದ ಆಕಾರದಲ್ಲಿದೆ. ದೇವಾಲಯ ಮೂಲ ರೂಪದಲ್ಲಿದ್ದಾಗ ಸೂರ್ಯನ ಮೊದಲ ಕಿರಣಗಳು ಈ ದೇವಾಲಯದ ಸೂರ್ಯನ ಮೂರ್ತಿಯ ಪದತಲದ ಮೇಲೆ ಬೀಳುತ್ತಿದ್ದವು. ನಂತರ ವಿಗ್ರಹದ ಕೇಂದ್ರದಲ್ಲಿರುವ ವಜ್ರಕ್ಕೆ ಸೂರ್ಯನ ರಶ್ಮಿ ತಾಕಿ ಬೆಳಕು ಪ್ರತಿಫಲಿಸುತ್ತಿದ್ದ ರೀತಿ, ಹೀಗೆ ಇನ್ನು ಹಲವಾರು ವೈಜ್ಞಾನಿಕ ಅಚ್ಚರಿಗಳನ್ನು ತನ್ನ ಒಡಲೊಳಗೆ ಅಡಗಿಸಿಕೊಂಡಿರುವ ದೇವಾಲಯ ನಿಜಕ್ಕೂ ಒಂದು ಅಚ್ಚರಿಯ ಸಂಗತಿಯಾಗಿದೆ. ಮುಖ್ಯವಾಗಿ ಕೋನಾರ್ಕ್ ಎನ್ನುವುದು
ಸಂಸ್ಕೃತ ಶಬ್ದವಾಗಿದ್ದು ಕೋನ ಎಂದರೆ ಆಂಗಲ್ ಮತ್ತು ಅರ್ಕ ಎಂದರೆ ಸೂರ್ಯ. ಅಂದರೆ ಸೂರ್ಯನ ಚಲನೆಯನ್ನ ಈ ದೇವಾಲಯವು ಸರಿಯಾದ ರೀತಿಯಲ್ಲಿ ಅಳೆಯುತ್ತದೆ. ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಜಗತ್ತಿನ ಅತಿ ದೊಡ್ಡ ಸನ್ಡಯಲ್. ಸನ್ಡಯಲ್ ಎಂದರೆ ನೆರಳಿನ ಗಡಿಯಾರ. ಅಂದರೆ 24 ಚಕ್ರಗಳಿದ್ದು ಸಮಯವನ್ನ ನಿಖರವಾಗಿ ತಿಳಿಯಬಹುದಾಗಿದೆ. ಕೋನಾರ್ಕ್ನ ಸೂರ್ಯ ದೇವಾಲಯದ ಮೂಲ ವಿಗ್ರಹದ ನೆತ್ತಿಯ ಮೇಲ್ಗಡೆ ಅಂದರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಸುಮಾರು 50 ಟನ್ ತೂಕದ ಅಯಸ್ಕಾಂತವನ್ನು ಅಳವಡಿಸಲಾಗಿತ್ತಂತೆ. ಆ ಅನನ್ಯ ವ್ಯವಸ್ಥೆಯ ಮೂಲಕ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹವು ಗಾಳಿಯಲ್ಲಿ ತೇಲುತ್ತಿತ್ತಂತೆ. ಚಂದ್ರಭಾಗಾ ನದಿಯ ಮುಖ ಪ್ರದೇಶದಲ್ಲಿ ಇರುವ ಕೋನಾರ್ಕ್ ಸೂರ್ಯ ದೇವಾಲಯದ ಮುಖ್ಯ ಗೋಪುರದ ಎತ್ತರವು ಸುಮಾರು 229 ಅಡಿ ಎತ್ತರ ಇದ್ದಿರಬಹುದು. 1837ರಲ್ಲಿ ದುರ್ಬಲ ಮಣ್ಣಿನ ಗೋಡೆಯ ಕಾರಣದಿಂದಾಗಿ ಕುಸಿತಕ್ಕೆ ಒಳಗಾಯಿತು ಎಂದು ಹೇಳುತ್ತಾರೆ. ಇಷ್ಟೊಂದು ಎತ್ತರವಾದ ಗೋಪುರವನ್ನು ಹೊಂದಿದ್ದರಿಂದ ಸಮುದ್ರದಲ್ಲಿ ಬರುವಂತಹ ನಾವಿಕರಿಗೆ ದಿಕ್ಸೂಚಿಯಾಗಿ ಅಥವಾ ಲೈಟ್ ಹೌಸ್ನ ರೀತಿಯಾಗಿ ಸಹ ಕಾರ್ಯನಿರ್ವಹಿಸುತ್ತಿತ್ತು. ಆದ್ದರಿಂದ ಇದನ್ನು ಕಪ್ಪು ಪಗೋಡ ಎಂದು ಕರೆಯುತ್ತಿದ್ದರು. ಮೂಲ ಗರ್ಭಗುಡಿಯ ಕುಸಿತವಾದ ನಂತರ ಈಗ ಉಳಿದಿರುವಂತಹ ದೇವಾಲಯದ ಭಾಗವನ್ನ ಜಗನ್ಮೋಹನ ಎಂದು ಕರೆಯುತ್ತಾರೆ. ಈ ದೇವಾಲಯವನ್ನ ಕಟ್ಟಿಸಿದಂತಹ ಶಿಲ್ಪಿ ಪಿಸು ಮಹಾರಾಣ ಎಂಬುದಾಗಿ ತಿಳಿದು ಬಂದಿದೆ. 12 ವರ್ಷಗಳ ಸತತ ಪ್ರಯತ್ನದಿಂದ ದೇವಾಲಯ ಪೂರ್ಣವಾಯಿತು. ಆದರೂ ಸಹ ಕಳಸವನ್ನ ಇರಿಸಲು ಅಸಫಲರಾಗುತ್ತಿದ್ದರು. ಹಾಗಾಗಿ 2 ದಿನಗಳಲ್ಲಿ ಕಳಸವನ್ನ ಕೂರಿಸುವುದು ಪೂರ್ಣವಾಗದಿದ್ದರೆ ಎಲ್ಲರನ್ನ ಅಂದರೆ ಮುಖ್ಯ ಸ್ಥಪತಿ ಬಿಸು ಮಹಾರಾಣನನ್ನೊಳಗೊಂಡಂತೆ ಎಲ್ಲ ಕೆಲಸಗಾರರನ್ನು ಕೊಂದು ಹಾಕುವುದಾಗಿ ಬೆದರಿಕೆಯೊಡ್ಡುತ್ತಾನೆ ರಾಜ. ಆಗ ಧರ್ಮಪಾದ ಎಂಬ 12 ವರ್ಷದ ಹುಡುಗ ಅಲ್ಲಿಗೆ ಬರುತ್ತಾನೆ. ಆದರೆ ದಂತಕಥೆಗಳ ಪ್ರಕಾರ ಆತ ಬಿಸು ಮಹಾರಾಣನ ಮಗನೇ ಆಗಿರುತ್ತಾನೆ. ಆದರೆ ಏಕೆಂದರೆ ಬಿಸು ಮಹಾರಾಣರು ಮನೆ ಬಿಟ್ಟಾಗ ಇನ್ನೂ ಆತ ಹುಟ್ಟಿರಲೇ ಇಲ್ಲ. ಹಾಗಾಗಿ 12 ವರ್ಷಗಳ ನಂತರ ಆತ ತನ್ನ ತಂದೆಯನ್ನು ಹುಡುಕುತ್ತಾ ಬಂದಾಗ ಒಂದು ಉಪಾಯವನ್ನು ಸೂಚಿಸುತ್ತಾನೆ. ಈ ಉಪಾಯದ ಮೂಲಕ ಅವರು ಕಳಸವನ್ನು ಕೂರಿಸಲು ಸಮರ್ಥರಾಗುತ್ತಾರೆ. ಧರ್ಮಪಾದನು ಯೋಚನೆ ಮಾಡುತ್ತಾನೆ, ಒಬ್ಬ 12 ವರ್ಷದ ಹುಡುಗನ ಮುಂದೆ ಇವರು ಅಸಮರ್ಥರಾದರಲ್ಲ ಎಂದು ಆ ಕೆಲಸಗಾರರನ್ನು ಮತ್ತು ತನ್ನ ತಂದೆಯನ್ನು ಕೊಲ್ಲಬಹುದೆಂದು ಗೋಪುರದ ಮೇಲಿನಿಂದ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಎಂಬುದು ಆ ಪ್ರದೇಶದಲ್ಲಿ ಜನಜನಿತವಾಗಿರುವಂತಹ ಒಂದು ದಂತಕಥೆಯಾಗಿದೆ. ಈ ಕಥೆಯು ಅಮರಶಿಲ್ಪಿ ಜಕಣಾಚಾರಿ ಮತ್ತು ಆತನ ಮಗ ಢಂಕಣಾಚಾರ್ಯ ಕಥೆಯನ್ನು ಸ್ವಲ್ಪ ಮಟ್ಟಿಗೆ ಹೋಲುವುದು ಸಹ ಒಂದು ವಿಪರ್ಯಾಸ. ಒಡಿಶಾದ ರಾಜಧಾನಿ ಭುವನೇಶ್ವರದಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸೂರ್ಯ ದೇವಾಲಯಕ್ಕೆ ವಿಮಾನ ಮತ್ತು ರೈಲು ಸಂಪರ್ಕಗಳು ಇದ್ದಾವೆ. ಮಾಮಲ್ಲಪುರಂನಲ್ಲಿರ್ತಕ್ಕಂತಹ ಮಿಥುನ ಶಿಲ್ಪಗಳ ರೀತಿಯಲ್ಲಿ ಈ ದೇವಾಲಯ ಸಹ ಮಿಥುನ ಶಿಲ್ಪಗಳಿಗೆ ಪ್ರಸಿದ್ಧವಾಗಿದೆ. ಈ ವಿಚಾರವಾಗಿ ನಾನು ನಿಮಗೆ ಮತ್ತೊಂದು ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.